ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಚಾಂಪಿಯನ್ಸ್ ಟ್ರೋಫಿಯಲ್ಲಿಂದು ಆಸ್ಟ್ರೇಲಿಯಾ ಮತ್ತು ಅಫ್ಘಾನಿಸ್ತಾನದ ನಡುವೆ ಮೆಗಾ ಫೈಟ್ ನಡೀತಾ ಇದೆ. ಲಾಹೋರ್ನ ಗಡ್ಡಾಫಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಈ ಪಂದ್ಯ ಎರಡು ತಂಡಕ್ಕೂ ಕೂಡ ಗೆಲುವು ಅನಿವಾರ್ಯವಾಗಿದೆ. ಕಳೆದ ವರ್ಷ ನಡೆದಿದ್ದ 2024ರ T20 ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ತಂಡವನ್ನ ಅಫ್ಘಾನಿಸ್ತಾನ ತಂಡ ಸೋಲಿಸಿತ್ತು. ಇದಲ್ಲದೆ ಕಳೆದ ವರ್ಷದ T20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ಗೂ ಪ್ರವೇಶ ಪಡೆದಿತ್ತು. ಇವತ್ತಿನ ಪಂದ್ಯದಲ್ಲಿ ಅಫ್ಘಾನ್ ಗೆದ್ರೆ ಸೆಮಿಫೈನಲ್ಗೆ ಎಂಟ್ರಿ ಕೊಡಲಿದೆ. ಭಾರತ ಹಾಗೆ ನ್ಯೂಜಿಲೆಂಡ್ ತಂಡಗಳ ಮಧ್ಯೆ ಚಾಂಪಿಯನ್ಸ್ ಟ್ರೋಫಿ ಎ ಗುಂಪಿನ ಕೊನೆಯ ಪಂದ್ಯ ಭಾನುವಾರ ನಡೆಯಲಿದ್ದು, ಈ ಪಂದ್ಯದಿಂದ ರೋಹಿತ್ ಶರ್ಮಾ ಹೊರಬೀಳಲಿದ್ದಾರೆ ಎಂಬ ಸುದ್ದಿ ಹೊರಬಿದ್ದಿದೆ. ರೋಹಿತ್ ಶರ್ಮಾ ಅವರು ಸ್ನಾಯು ಸೆಳೆತದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದು ಹಿಟ್ಮ್ಯಾನ್ ರೆಸ್ಟ್ ಮಾಡಲಿದ್ದಾರೆ. ಇದು ಟೀಮ್ ಇಂಡಿಯಾಗೆ ಬಿಗ್ ಶಾಕ್ ನೀಡಿದಂತಾಗಿದೆ. ನ್ಯೂಜಿಲೆಂಡ್ ಪಂದ್ಯಕ್ಕಾಗಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಟೀಮ್ ಇಂಡಿಯಾದಿಂದ ಹೊರ ನಡೆದ್ರೆ ಯಾರಿಗೆ ಚಾನ್ಸ್? ಈ ಬಗ್ಗೆ ಚರ್ಚೆ ಶುರುವಾಗಿದೆ. ಪಂತ್ ರೋಹಿತ್ ಬದಲಿಗೆ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಅಖಾಡವನ್ನು ಪ್ರವೇಶಿಸಬಹುದು. ಈಗಾಗಲೇ ನೆಟ್ಸ್ನಲ್ಲಿ ಪಂತ್ ಅಭ್ಯಾಸ ಶುರು ಮಾಡಿದ್ದಾರೆ. ಶುಭ್ಮನ್ ಗಿಲ್ ಜೊತೆಗೆ ಪಂತ್ ಓಪನಿಂಗ್ಗೆ ಇಳಿಯಬಹುದು. ಚಾಂಪಿಯನ್ಸ್ ಟ್ರೋಫಿಯ ಸಾರಥ್ಯವನ್ನು ವಹಿಸಿಕೊಂಡಂತ ಪಾಕ್ ಕೆಟ್ಟ ದಾಖಲೆ ಬರೆದಿದೆ. ಆತಿಥ್ಯ ವಹಿಸಿದ ಪಾಕಿಸ್ತಾನ ತಂಡವು ಚಾಂಪಿಯನ್ಸ್ ಟ್ರೋಫಿಯ ಇತಿಹಾಸದಲ್ಲಿ ಒಂದೇ ಒಂದು ಪಂದ್ಯವನ್ನ ಗೆಲ್ಲದೆ ಟೂರ್ನಿಯಿಂದ ಹೊರಬಿದ್ದ ಎರಡನೇ ತಂಡವಾಗಿ ಕೆಟ್ಟ ದಾಖಲೆ ಬರೆದಿದೆ. ಇದಕ್ಕೂ ಮೊದಲು ಈ ಕೆಟ್ಟ ದಾಖಲೆ ಕೀನ್ಯಾ ತಂಡದಲ್ಲಿತ್ತು. 2000ನೇ ಇಸ್ವಿಯಲ್ಲಿ ಆತಿಥ್ಯವನ್ನು ವಹಿಸಿಕೊಂಡಿದ್ದಂಥ ಕೀನ್ಯಾ ತಂಡ ಒಂದೇ ಒಂದು ಪಂದ್ಯವನ್ನು ಕೂಡ ಗೆದ್ದಿರಲಿಲ್ಲ. ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯ ವಹಿಸಿರೋ ಪಾಕಿಸ್ತಾನ ಅತ್ಯಂತ ಕಡಿಮೆ ಹಣಕ್ಕೆ ತೃಪ್ತಿ ಪಡಬೇಕಾಗಿದೆ. ಪಾಕಿಸ್ತಾನ 2 ಪಂದ್ಯದಲ್ಲಿ ಸೋತು 3ನೇ ಪಂದ್ಯದ ಬಾಂಗ್ಲಾ ವಿರುದ್ಧ ಮಳೆಯಿಂದ ರದ್ದಾಗಿದೆ. ಒಂದು ವೇಳೆ ಬಾಂಗ್ಲಾ ವಿರುದ್ಧ ಪಾಕ್ ಗೆದ್ದಿದ್ರೆ 3.4 ಕೋಟಿ ರೂಪಾಯಿ ಹಣ ಸಿಗ್ತಾ ಇತ್ತು. ಆದರೆ ಮಳೆಯಿಂದ ಪಂದ್ಯ ರದ್ದಾದ ಕಾರಣ ಪಾಕ್ಗೆ 1.22 ಕೋಟಿ ರೂಪಾಯಿ ಮಾತ್ರ ಸಿಗಲಿದೆ. ಪಾಕಿಸ್ತಾನ ಮತ್ತು ಭಾರತ ಕ್ರಿಕೆಟ್ ತಂಡಗಳು ಕೆಲವೇ ತಿಂಗಳುಗಳಲ್ಲಿ ಮತ್ತೆ ಮುಖಾಮುಖಿಯಾಗಲಿವೆ. ಚಾಂಪಿಯನ್ಸ್ ಟ್ರೋಫಿಯ ನಂತರ ಈ ವರ್ಷ ಏಷ್ಯಾ ಕಪ್ ಆಯೋಜನೆ ಮಾಡಲಾಗುತ್ತೆ ಎನ್ನಲಾಗಿದೆ. ಇದರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕನಿಷ್ಠ 3 ಪಂದ್ಯಗಳು ನಡೆಯುವಂತ ನಿರೀಕ್ಷೆ ಇದೆ. ಸೆಪ್ಟೆಂಬರ್ನಲ್ಲಿ ಏಷ್ಯಾ ಕಪ್ ಪಂದ್ಯಾವಳಿಯನ್ನು ನಡೆಸೋಕೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ. ರೋಹಿತ್ ಶರ್ಮಾ ಬಳಿಕ ಟೀಮ್ ಇಂಡಿಯಾ ಕ್ಯಾಪ್ಟನ್ ಯಾರು ಅನ್ನೋ ಪ್ರಶ್ನೆಗೆ ಸರ್ಪ್ರೈಸ್ ಉತ್ತರ ಬಂದಿದೆ. ಚಾಂಪಿಯನ್ಸ್ ಟ್ರೋಫಿ ಅಂತ್ಯದೊಂದಿಗೆ ರೋಹಿತ್ ಶರ್ಮಾ ಯುಗ ಟೀಮ್ ಇಂಡಿಯಾದಲ್ಲಿ ಅಂತ್ಯವಾಗಲಿದ್ದು, ನೂತನ ನಾಯಕನ ನೇಮಕಕ್ಕೆ ಸಿದ್ಧತೆ ಆರಂಭವಾಗಿದೆ. ಅಚ್ಚರಿ ಎನ್ನುವಂತೆ ಯಶಸ್ವಿ ಜೈಸ್ವಾಲ್ ಹೆಸರು ಈ ರೇಸ್ನಲ್ಲೂ ಕೂಡ ಮುಂಚೂಣಿಯಲ್ಲಿದೆ. ಜೈಸ್ವಾಲ್ ಜಬರ್ದಸ್ತ್ ಆಟಕ್ಕೆ ಕ್ರಿಕೆಟ್ ಫ್ಯಾನ್ಸ್ ಮಾತ್ರವಲ್ಲ, ಟೀಮ್ ಮ್ಯಾನೇಜ್ಮೆಂಟ್ ಕೂಡ, ಸೆಲೆಕ್ಟರ್ಸ್ ಕೂಡ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಎನ್ನಲಾಗಿದೆ. ರೋಹಿತ್ ಶರ್ಮಾ ಬಳಿಕ ಮುಂದಿನ ನಾಯಕ ಯಾರಾಗಬೇಕು ಎಂಬ ಪ್ರಶ್ನೆಗೆ ಹೆಡ್ ಕೋಚ್ ಗೌತಮ್ ಗಂಭೀರ್ ಯಶಸ್ವಿ ಜೈಸ್ವಾಲ್ ಎಂಬ ಆನ್ಸರ್ ಕೊಟ್ಟಿದ್ದಾರೆ. 23 ವರ್ಷದ ಜೈಸ್ವಾಲ್ಗೆ ನಾಯಕತ್ವ ನೀಡಿದ್ರೆ ಲಾಂಗ್ ಟೈಮ್ ರನ್ ಮಾಡಬಹುದು ಅನ್ನೋದು ಗಂಭೀರ್ ಅಭಿಪ್ರಾಯ. ಬ್ಯಾಟಿಂಗ್ನಲ್ಲಿ ಈಗಾಗಲೇ ಜೈಸ್ವಾಲ್ ಸಾಮರ್ಥ್ಯವನ್ನು ನಿರೂಪಿಸಿದ್ದಾರೆ. ಗೈಡ್ ಮಾಡಲು ತಂಡದಲ್ಲಿ ಸೀನಿಯರ್ಸ್ ಇರೋದ್ರಿಂದ ನಾಯಕತ್ವದ ಜವಾಬ್ದಾರಿ ಜೈಸ್ವಾಲ್ಗೆ ಹೊರೆಯಾಗಲ್ಲ ಎಂದಿದ್ದಾರೆ. ಫಿಟ್ನೆಸ್ ಕೊರತೆ ಹಾಗೆ ಕಳಪೆ ಫಾರ್ಮ್ನಿಂದಾಗಿ ವೃತ್ತಿ ಜೀವನ ಅಂತ್ಯವಾಗುವ ಆತಂಕದಲ್ಲಿರುವಂತಹ ಟೀಮ್ ಇಂಡಿಯಾದ ಯುವ ಕ್ರಿಕೆಟಿಗ ಪೃಥ್ವಿ ಶಾ ಇದೀಗ ದೇಶಿ ಟೂರ್ನಿಯತ್ತ ಮುಖ ಮಾಡಿದ್ದಾರೆ. ಪೃಥ್ವಿಗೆ ರಣಜಿ ಟ್ರೋಫಿ ಮತ್ತು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡುವ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈಗ ಪೃಥ್ವಿ ಪ್ರಸ್ತುತ DY ಪಾಟೀಲ್ T20 ಲೀಗ್ನಲ್ಲಿ ಆಡ್ತಾ ಇದ್ದಾರೆ. ಪೃಥ್ವಿ ಆಡಿರುವಂತಹ 2 ಪಂದ್ಯಗಳಲ್ಲಿ 200ಕ್ಕಿಂತ ಹೆಚ್ಚಿನ ಸ್ಟ್ರೈಕ್ ರೇಟ್ನಲ್ಲಿ 2 ಸಿಕ್ಸರ್ ಮತ್ತು 25 ಬೌಂಡ್ರಿಗಳ ಸಹಿತ 128 ರನ್ ಗಳಿಸಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಇಂಗ್ಲೆಂಡ್ನ ಮಾಜಿ ನಾಯಕ ಮತ್ತು ಡ್ಯಾಶಿಂಗ್ ಬ್ಯಾಟ್ಸ್ಮನ್ ಕೆವಿನ್ ಪೀಟರ್ಸನ್ ಅವರನ್ನ IPL 2025ಕ್ಕೆ ಮಾರ್ಗದರ್ಶಕನನ್ನಾಗಿ ನೇಮಿಸಿದೆ. 44 ವರ್ಷದ ಪೀಟರ್ಸನ್ ಮುಖ್ಯ ಕೋಚ್ ಹೇಮಾಂಗ್ ಬದಾನಿ ಅವರೊಂದಿಗೆ ತಂಡಕ್ಕಾಗಿ ಕೆಲಸ ಮಾಡಲಿದ್ದಾರೆ. ಫ್ರಾಂಚೈಸಿ ಫೆಬ್ರವರಿ 27ರಂದು ಸಾಮಾಜಿಕ ಜಾಲತಾಣದಲ್ಲಿ ನೇಮಕವನ್ನು ಖಚಿತಪಡಿಸಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.